ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೋನಿ ಕನ್ನಡತಿ. ಯಾಕೆ ಇವಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ, ಬೆಳಿಗ್ಗೆ ಒಂದು ಸಾಂಗ್ ಕೇಳಿದೆ. KD ಸಿನಿಮಾದು ನಿರ್ದೇಶಕ ಪ್ರೇಮ್ ಅವರು ಬರೆದಿರುವಂಥ ಸಾಂಗು. ಸರ್ಸೆ ಸರ್ಸೆ ಸೆರಗು ಸರ್ಸೆ ಅಂತ ಹೇಳ್ಬಿಟ್ಟು ಸಾಂಗು. ನನಗೆ ಪ್ರೇಮ್ ಅವರ ಬರೆದಿರೋವಂಥ ಲಿರಿಕ್ಸು ಮತ್ತೆ ಸಾಂಗ್ಸು ಅವ್ರು ತೆಗೆದಿರೋ ಮೂವಿನಲ್ಲಿ ಇರುವಂತ ಅಷ್ಟು ಸಾಂಗ್ಸ್ಗಳು ನನಗೆ ಬಹಳ ಇಷ್ಟವಾದಂಥ ಸಾಂಗ್ಗಳು. ಯಾಕಂದ್ರೆ ಅಷ್ಟು ಅರ್ಥಗರ್ಭಿತವಾಗಿ ಅಷ್ಟು ಚೆನ್ನಾಗಿ ಅವರು ಸಾಹಿತ್ಯವನ್ನ ಬರೆದಿರ್ತಾರೆ. ಆದ್ರೆ ನಿನ್ನೆವರೆಗೂ ಕೂಡ ನಾನು ಅವ್ರಿಗೆ ಒಬ್ಬ ದೊಡ್ಡ ಅಭಿಮಾನಿ ಆಗಿರ್ತೀನಿ. ಯಾಕಂದ್ರೆ ಅವರ ಒಂದು ಅರ್ಥಗರ್ಭಿತವಾದಂಥ ಸಾಂಗ್ಗಳಿಗೆ. ಆದ್ರೆ ಬೆಳಿಗ್ಗೆ ಒಂದು ಸಾಂಗ್ ಕೇಳಿದೆ, ತುಂಬಾ ಮನಸ್ಸಿಗೆ ಬೇಜಾರಾಯ್ತು ಆ ಸಾಂಗ್ ಕೇಳ್ಬಿಟ್ಟು. ಯಾಕೆ ಈ ತರದ್ ಒಂದು ಸಾಂಗ್ ಬರ್ದಿದ್ದಾರೆ ಅಂತ ಮನ್ಸಿಗೆ ಒಂಥರ ಏನೋ ಘಾಸಿ ಆದಂಗೆ ಆಯ್ತು. ಬೇಡುವೆನು ವರವನ್ನು ಕೊಡು ತಾಯಿ ಜನ್ಮವನ್ನು, ಹಾಗೆ ಏನು ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು, ಎಂತ ಎಂತ ಸಾಂಗ್ಸ್ ಎಲ್ಲ ಬರ್ದಿರೋಂಥ ಈ ಸಾಹಿತಿಗೆ ಇಷ್ಟು ಕೆಟ್ಟದಾಗಿ ಹಾಡ್ ಬರೆಯೋದಕ್ಕೆ ಹೇಗ್ ಸಾಧ್ಯ ಆಯ್ತು ಅನ್ನೋದು. ನನ್ಗೆ ಇವ್ರ ಸಾಂಗ್ ಅಲ್ಲಿ ತುಂಬಾನೇ ಇಷ್ಟವಾಗಿರೋಂಥ ಸಾಂಗ್ ಅಂದ್ರೆ ಪ್ರೀತಿ ಏಕೆ ಭೂಮಿ ಮೇಲಿದೆ ಫಿಲಮ್ ಇಂದ ನೀನೇನ ಸಾಂಗ್. ಅದ್ರಲ್ಲಿ ಒಂದ್ ಲೈನ್ ಹಾಡ್ತೀನಿ, ಯಾಕಂದ್ರೆ ಅವ್ರ ಲಿರಿಕ್ಸ್ ಹೇಗಿತ್ತು ಅನ್ನೋದನ್ನ ಅರ್ಥ ಮಾಡ್ಸೋದಕ್ಕೆ. ಬರಲಾಗದಿದ್ದರೆ ಬೇಡ ಬಿಡು, ನಾನಿರುವೆ ಎನ್ನುವ ಸುಳಿವ ಕೊಡು, ಬರಲಾಗದೆನ್ನುವ ಮಾತೆ ಬಿಡು, ನನಗಾಗಿ ಕಾಯುವ ಭಾಷೆ ಕೊಡು, ಬಾಯೆಂದು ಒಮ್ಮೆ ನಾ ಕೂಗಲು ನಾ ಎದ್ದು ಬರುವೆ ಚಿತೆಯಿಂದಲೂ. ಅಬ್ಬಾ, ಎಂತ ಸಾಂಗ್ ಅಲ್ವಾ. ನನ್ಗೆ ಈ ಹಾಡ್ ಅಂದ್ರೆ ತುಂಬಾ ಇಷ್ಟ, ಅವಾಗ್ಲೂ ಇಷ್ಟ, ಇವಾಗ್ಲೂ ಇಷ್ಟ, ಮುಂದಕ್ಕೂ ಕೂಡ ತುಂಬಾ ಇಷ್ಟ ಈ ಸಾಂಗ್. ಬಟ್ ಅದೇ ಬರ್ದಿರೋಂಥ ಪ್ರೇಮ್ ಅವರು ಇವತ್ತು ಈ ತರದ ಒಂದು ಹಾಡ್ ಬರ್ದಿದ್ದಾರೆ ಅಂದಾಗ ಬಹಳನೇ ಬೇಜಾರಾಯ್ತು. ಇವತ್ತಿಂದ ಖಂಡಿತ ನಾನು ಅವರ ಅಭಿಮಾನಿ ಅಲ್ವೇ ಅಲ್ಲ. ಅಂಡ್ ಯಾಕೆ ಈ ತರ ಸಾಂಗ್ ಬರ್ದಿದ್ದೀರಾ ಅಂತ ಕೇಳಿದ್ರೆ ಅವ್ರ ಆನ್ಸರ್ ಹೀಗಿತ್ತು. ಸ್ಫೂರ್ತಿ ಹೇಗೆ ಸರ್? ಒಂದು ಬಾಟ್ಲು ಸ್ಫೂರ್ತಿ, ಒಂದು ಬಾಟ್ಲು. ಏನ್ ಬಾಟ್ಲು? ಎಣ್ಣೆ ಬಾಟ್ಲು ಉಪ್ಪಿನಕಾಯಿ. ಸರ್ ನೀವು ಏನೇನೋ ಅರ್ಥ ಮಾಡ್ಕೊಂಡು ನನ್ಗೆ ಇದ್ ಮಾಡ್ಬಿಟ್ರಪ್ಪ. ಅಯ್ಯೋಯ್ಯೋಯ್ಯೋ. ಓಕೆ, ಆ ಸಾಂಗ್ ಬಂದು ಎಣ್ಣೆ ಬಾಟಲ್ ಹಾಗೆ ಉಪ್ಪಿನಕಾಯಿ ಬಗ್ಗೆ ಬರ್ದಿದ್ದೀನಿ ಅಂತ ಹೇಳಿದ್ರು. ಓಕೆ, ಹಾಗಾದ್ರೆ ಸರ್ಸೆ ಸರ್ಸೆ ಸೆರಗ ಸರ್ಸೆ ಅನ್ನೋಂಥದ್ದು ಎಷ್ಟು ಸರಿ? ಆ ಒಂದು ಮೀನಿಂಗ್ ನ ಅರ್ಥ ಏನು? ನನ್ಗೆ ಯಾಕೆ ಇಷ್ಟು ಬೇಜಾರಾಯ್ತು ಆ ಸಾಂಗ್ ನ ಕೇಳ್ಬಿಟ್ಟು ಅಂದ್ರೆ, ನಮ್ ಮನೆ ಸುತ್ತ ಈ ಕಡೆ ಹೋದ್ರೆ ಪಾರ್ಕ್ ಇದೆ, ಈ ಕಡೆ ಹೋದ್ರೆ ಸ್ಕೂಲ್ ಇದೆ, ಒಂದು 200 meters ಗ್ಯಾಪ್ ಅಲ್ಲಿ ಇದೆ. ಸೊ ಸಾಯಂಕಾಲ ಏನಾಯ್ತಂದ್ರೆ ಸ್ಕೂಲಿಂದ ಮಕ್ಕಳು ಟ್ಯೂಷನ್ ಮುಗಿಸ್ಕೊಂಡ್ ಬರ್ತಿದ್ದಾರೆ, ಹಾಗೆ ವಾಕಿಂಗ್ ಹೋಗುವಂತವ್ರು ಓಡಾಡುವಂತವ್ರೆಲ್ಲ ಓಡಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಒಂದ್ 4-5 ಜನ ಹುಡುಗರು ಕೂತ್ಕೊಂಡಿದ್ದಾರೆ ಬೈಕ್ ಮೇಲೆ. ಅವರು ಸ್ಕೂಲ್, ಮೇ ಬಿ ಹೈಸ್ಕೂಲ್ ಇಲ್ಲಾಂದ್ರೆ ಕಾಲೇಜ್ ಈ ಲೆವೆಲ್ ಅಲ್ಲಿ ಇರೋಂಥ ಹುಡುಗರು. ಅವರು ಕೂತ್ಕೊಂಡು ಓಡಾಡ್ತಿರೋಂಥವ್ರಿಗೆ ಈ ಸಾಂಗ್ ನ ಹೇಳ್ತಾ ಇದ್ದಾರೆ. ಸೊ ಈ ಸಾಂಗ್ ಅಲ್ಲಿ ನೀವು ಏನ್ ಪ್ರೂವ್ ಮಾಡಕ್ ಹೊರಟಿದ್ದೀರಾ, ಏನ್ ಸಂದೇಶ ಕೊಡಕ್ ಹೊರಟಿದ್ದೀರಾ ನೀವು? ಖಂಡಿತ ಬೇಜಾರಾಯ್ತು ಈ ಒಂದು ಸಾಂಗ್ ಇಂದ. ಬರ್ದಿರೋಂಥ ನಿಮ್ಗೆ ಅಥವಾ ಆಡಿರೋರು ಯಾರಿದ್ದಾರೆ, ಆಡಿರೋರು ಬೇರೆ ಭಾಷೆಯವರಾದ್ರೆ ಈ ಲ್ಯಾಂಗ್ವೇಜ್ ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ನಮ್ಮ ಭಾಷೆಯವರಾಗಿ ಅದನ್ನ ಆಡಿದ್ದಾರೆ ಅಂದ್ರೆ ನಿಜವಾಗ್ಲು ಅವ್ರಿಗೂ ಕೂಡ ಏನೋ ಒಂದು ಧಿಕ್ಕಾರ ಇರ್ಲಿ ನನ್ನ ಕಡೆಯಿಂದ. ಸಾಂಗ್ ಖಂಡಿತ ನಮಗ್ ಬೇಡ, ನಮ್ಮ ಕನ್ನಡಕ್ಕೆ ಈ ತರದ ಒಂದ್ ಸಾಂಗ್ ಖಂಡಿತ ಬೇಡ. ಇಂಥ ಅಶ್ಲೀಲವಾದಂತಹ ಸಾಂಗ್ ಬೇಡವೇ ಬೇಡ. ದಯವಿಟ್ಟು ಬ್ಯಾನ್ ಮಾಡಿ ಈ ಒಂದು ಸಾಂಗ್ ನ ಖಂಡಿತ ಡಿಲೀಟ್ ಮಾಡಿಸಿ ದಯವಿಟ್ಟು. ಈ ಒಂದು ಪೋಸ್ಟ್ ನೋಡಿದೀನಿ,
ನೋಡಿ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಕನ್ನಡಿಗರ ಬಗ್ಗೆ ಈ ತರ ಬರ್ದಿರೋದು ಮನ್ಸಿಗೆ ತುಂಬಾನೇ ಘಾಸಿ ಅನ್ಸ್ತು. ಈ ತರದ್ದು ಬೇಕಾ ನಮ್ಗೆ?